ಎಲ್ಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಳ್ಳಿ ಹುಡುಗಿ. ಇವತ್ತು ಬೆಳಗ್ಗೆ ಎದ್ದಾಗ ನಮ್ಮಮ್ಮ ಕಾಫಿ ಕೊಟ್ಟಾಗ್ಲಿ ಅನ್ಕೋಬೇಕಾಯ್ತು ಗೈಸ್ ಇವತ್ತೇನೋ ಕಾದೈತಿ ಅಂತ. ಆಚೆ ಕಡೆ ಹೋಗಿ ನೋಡಿದ್ರೆ ಕುಕ್ಕೆ ತುಂಬಾ ಬಟ್ಟೆ ಎಲ್ಲ ತುಂಬಿಟ್ಟಿದ್ರು. ಕಾವಲೆಗೆ ಹೋಗಿ ಬಟ್ಟೆ ಹೋಗ್ತಾವ್ರಾನ ಅಂತ ಕಾವಲೆ ಹತ್ರ ಹೋದ್ರೆ ಜಾಗನೇ ಇಲ್ಲ ಗೈಸ್, ಎಲ್ಲ ಕೂತ್ಕೊಬಿಟ್ಟಿದ್ರು ಆ ಕಡೆ ಈ ಕಡೆ. ಈ ಅಮ್ಮಂದಿರು ಎಲ್ಲಿಗೋದ್ರು ಕಾಂಪ್ರಮೈಸ್ ಆಗ ಮಾತೇ ಇಲ್ಲ. ನಂದೊಂದು ಇಡ್ಲಿ ಅಂದ್ಬಿಟ್ಟು ಬಟ್ಟೆ ಹೋಗಕ್ಕೆ ಅಂತ ಆ ಕಡೆ ಈ ಕಡೆಯವ್ರನ್ನ ಓಡಿಸ್ಬಿಟ್ಟು ಮನೇಲಿ ಕೂತ್ಕೊಂಡ್ರು. ಅಲ್ಲಿಂದ ಬಂದ್ಮೇಲೆ ಅನ್ನ ಸಾಂಬಾರು ಬೆಣ್ಣೆ ಹಾಕೊಟ್ರು. ಇವತ್ತು ಸರಿ ಇದನ್ನ ಹಿಂಗ ಉಯ್ದ್ಬಿಟ್ಟು ಹಿಂಗ ಕಳಿಸಿಬಿಟ್ರೆ ಇದೇ ಅವ್ರವ್ವನ್ ಪಿತೃಪಕ್ಷದ ಪಿಂಡ. ಹಂಗೆ ನಾನು ದನ ಇಟ್ಕೊಂಡು ಹೊಲ್ದ ಹತ್ರ ಹೋದೆ. ನಾನೊಂದು ದನ, ನಮ್ಮಮ್ಮ ಒಂದು ದನ ಇಟ್ಕೊಂಡು ಕಟ್ಟಾಕ್ತಿದ್ವಿ. ಇವತ್ತು ಊರಲ್ಲಿ ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋಗ್ಬೇಕಾಯ್ತು ಅಂತ ಹೊಲ್ದ ಹತ್ರ ಬಂದು ನಾನು ನಮ್ಮಮ್ಮ ರೆಡಿ ಆಗಿ ಫಂಕ್ಷನ್ಗೆ ಹೊರಟ್ವಿ. ನಮ್ಮಮ್ಮ ಇವತ್ತು ಮುದ್ದಾಗಿ ಕಾಣಿಸ್ತಿದ್ರು ಅಂತ ನಾನು ನಮ್ಮಮ್ಮಂಗೆ ಪ್ರಪೋಸ್ ಮಾಡ್ಬಿಟ್ಟೆ ಗೈಸ್. ಅಮ್ಮ ಅಮ್ಮ ಐ ಲವ್ ಯು. ಫಂಕ್ಷನ್ ಆದಮೇಲೆ ಊಟ ಮಿಸ್ ಮಾಡ್ದಾನೆ ಇರ್ತೀವ. ಹಾಗೆ ಊಟ ಆಯಿತು ಅಂದ್ಬಿಟ್ಟು ನಾನ್ ವೆಜ್ ಮಾಡಿದ್ರು. ಬಾಡೆ ನಮ್ಮ ಗಾಡು ಅಂದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮಮ್ಮ ಮತ್ತೆ ಹೊಲ್ದತ್ರ ರೇಷ್ಮೆ ಸೊಪ್ಪು ಕುಯ್ಬೇಕಾಯ್ತು. ರೇಷ್ಮೆ ಮರಿಗೆ ಸೊಪ್ಪು ಹಾಕ್ಬೇಕಾಯ್ತು ಅಂದ್ಬಿಟ್ಟು ಕುಡ್ಲು ಕೈಲಿ ಇಟ್ಕೊಂಡು ರೇಷ್ಮೆ ಸೊಪ್ಪು ಕುಯ್ಯೋಣ ಅಂತ ಹೊಲ್ದತ್ರ ಬಂದೆ. ರೇಷ್ಮೆ ಸೊಪ್ಪೆಲ್ಲ ಕುಯ್ದು ರೇಷ್ಮೆ ಮನೆಗೆ ತಗೊಂಡೋಗಿ ರೇಷ್ಮೆ ಸೊಪ್ಪು ಹುಳುಗಳಿಗೆಲ್ಲ ಹಾಕಿ ಹಂಗೆ ಇವತ್ತು ನಮ್ಮ ಪಪ್ಪಿನ ಸ್ವಲ್ಪ ಮುದ್ದಾಡಿ, ನನ್ನ ಬೆಸ್ಟ್ ಫ್ರೆಂಡ್ ಅಂದರೆ ಅದು ನಮ್ಮ ಪಪ್ಪಿನೇ. ಸೊ ಅದಕ್ಕೆ ಅದನ್ನ ಮುದ್ದಾಡಿ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆದರೆ ಜಾಸ್ತಿ ಏನಿಲ್ಲ, ಒಂದು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.